ಹಾಯ್ ಹಲೋ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು KS 2024 ಅಪ್ಕಮಿಂಗ್ ಏನು ನೋಟಿಫಿಕೇಷನ್ನ ಕೊಡ್ತೀವಿ ಅಥವಾ ಈ ವರ್ಷದಲ್ಲಿ KSಗೆ ನಾವೇನು ಕಾಲ್ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ಒಂದು ನ್ಯೂಸ್ನ ಹಿನ್ನೆಲೆಯಲ್ಲಿ ನಾವು ಅವ್ರು ಯಾವಾಗ ಕರೀತಾರೋ ಬಿಡ್ತಾರೋ, ಬಟ್ ನಾವು ಏನು ಮಾಡಬೇಕು, ಓದ್ಕೊಳ್ತಾ ಹೋಗಬೇಕು. ಸೊ ಅದರ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. KS 2024 ಮೇನ್ಸ್ ಪರ್ಸ್ಪೆಕ್ಟಿವ್. ಸೊ ಮೇನ್ಸ್ ಪರ್ಸ್ಪೆಕ್ಟಿವ್ ಯಾಕೆ ಅಂತ ಹೇಳಿದ್ರೆ, ನಾವು ಲಾಸ್ಟ್ ವಿಡಿಯೋದಲ್ಲಿ KSAಗೆ ಮತ್ತು ಅದರ ಪ್ಯಾಟರ್ನ್ ಏನಿರುತ್ತೆ, ಅದರ ಸಿಲೆಬಸ್ ಏನಿರುತ್ತೆ, ಪ್ರತಿಯೊಂದನ್ನು ಕೂಡ ನಾವು ನೋಡಿದ್ವಿ. ಸೊ ಇವಾಗ KSನ್ನು ನಾವು ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಫಸ್ಟು ಪ್ರಿಲಿಮಿನರಿ ರೌಂಡ್ ಆದಮೇಲೆ ನಾವು ಮೇನ್ಸನ್ನು ನೋಡ್ತೀವಿ. ಮೇನ್ಸ್ ಆದಮೇಲೆ ನಾವೇನು ನೋಡಬೇಕು ಅಂತ ಹೇಳಿದ್ರೆ ಇಂಟರ್ವ್ಯೂವನ್ನು ನೋಡ್ಕೊಳ್ತೀವಿ ಅಂತ ಹೇಳಿ ಯೋಚನೆ ಮಾಡೋದನ್ನು ಬಿಟ್ಟು ಫಸ್ಟು ಮೇನ್ಸಿಂದ ಹೋದರೆ ನಾವು ಆ ಕಡೆ ಪ್ರಿಲಿಮ್ಸನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಬೋದು, ಈ ಕಡೆ ಇಂಟರ್ವ್ಯೂವನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಬೋದು. ಹೇಗೆ UPSCಯಲ್ಲಿ ನಾವು ಮೇನ್ಸ್ ಅಪ್ರೋಚನ್ನು ಮಾಡಿಕೊಂಡ್ರೆ ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡೋದಕ್ಕೆ ಹೆಂಗೆ ಸಾಧ್ಯತೆ ಇರುತ್ತೋ, ಹಾಗೆ ಇಲ್ಲಿ ಕೂಡ ಮೇನ್ಸ್ ಅಪ್ರೋಚನ್ನು ನಾವು ಮಾಡ್ಕೊಳ್ತಾ ಹೋಗಬೇಕಾಗ್ತದೆ. ಸೊ ಈ ಮೇನ್ಸಲ್ಲಿ ಬಂದಾಗ ನಾವೇನಾಗ್ತದೆ, ಎರಡು ಕ್ವಾಲಿಫೈಯಿಂಗ್ ಪೇಪರ್ಸ್ ಇರುತ್ತೆ, ಒಂದು ಕನ್ನಡ ಮತ್ತು ಇನ್ನೊಂದು ಇಂಗ್ಲೀಷ್. ಅದಾದಮೇಲೆ ಜನರಲ್ ಸ್ಟಡೀಸ್ 5 ಪೇಪರ್ಸ್ ಇರುತ್ತೆ. ಸೊ ಆ 5 ಪೇಪರ್ಸಲ್ಲಿ ಅಂತ ಹೇಳಿದ್ರೆ ಪೇಪರ್ 1 ಪ್ರಬಂಧ ಎಸ್ಸೆ 250 ಮಾರ್ಕ್ಸ್, ಆಮೇಲೆ ಪೇಪರ್ 2 GS1 250 ಮಾರ್ಕ್ಸ್, ಪೇಪರ್ 3 GS2 250 ಮಾರ್ಕ್ಸ್, ಪೇಪರ್ 4 GS3 250 ಮಾರ್ಕ್ಸ್, ಪೇಪರ್ 5 GS4 250 ಮಾರ್ಕ್ಸ್. ಸೊ ಇದರಲ್ಲಿ ಇವತ್ತು ನಾವು ಮಾತಾಡ್ತಾ ಇರತಕ್ಕಂಥ ವಿಷಯ ಅಥವಾ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಪೇಪರ್ 2 GS1 250 ಮಾರ್ಕ್ಸ್. ಸೊ ಯಾಕೆ ಈ ಪತ್ರಿಕೆಯನ್ನು ಇವಾಗ ಮಾತಾಡ್ಕೊಳ್ತಿದ್ದೀವಿ ಅಂತ ಹೇಳಿದ್ರೆ, ಪ್ರತಿಯೊಂದು ಪತ್ರಿಕೆಯಲ್ಲೂ ಕೂಡ 3 ರಿಂದ 4 ವಿಭಾಗಗಳಿರ್ತವೆ. ಸೊ ಒಂದು ವಿಭಾಗದಲ್ಲಿ ಮತ್ತು ಒಂದು ವಿಭಾಗ ಮಾಡಿಕೊಂಡಾಗ ಅದರ ಒಳಗಡೆ ಇನ್ನೂ ಸಬ್ ಕ್ಯಾಟಗರಿಯಾಗಿ ಇನ್ನೂ 7-8 ಟಾಪಿಕ್ಗಳಿರ್ತವೆ, ಸಬ್ ಟಾಪಿಕ್ಗಳಿರ್ತವೆ. ಸೊ ಅದನ್ನು ಕವರ್ ಮಾಡ್ಕೊಳ್ತಾ ಹೋಗ್ತಾ ಇದ್ದ ಹಾಗೆ ನಮ್ಮ ಒಂದೊಂದು ಬ್ರಾಡ್ ಆಗಿರ್ತಕ್ಕಂತಹ ಸಬ್ಜೆಕ್ಟ್ಗಳೇನಾಗ್ತಾ ಇರುತ್ತೆ, ಕವರ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇವತ್ತು ನಾವು ಕವರ್ ಮಾಡ್ತಾ ಇರ್ತಕ್ಕಂಥ ವಿಷಯ ಯಾವುದು ಅಂತ ಹೇಳಿದ್ರೆ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆ, ಭಾರತ ಮತ್ತು ಕರ್ನಾಟಕ ಒಳಗೊಂಡಂತೆ. ಇವತ್ತು ಮೇನ್ಸ್ GS1 ಅದರಲ್ಲಿ 3 ಟಾಪಿಕ್ಗಳಿದೆ, ಸಬ್ ಟಾಪಿಕ್ಗಳು. ಒಂದು ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆ, ಭಾರತ ಮತ್ತು ಕರ್ನಾಟಕ ಒಳಗೊಂಡಂತೆ. ಎರಡನೇ ವಿಭಾಗ ಸಾಮಾಜಿಕ ಮತ್ತು ರಾಜಕೀಯ ಅಥವಾ ಸಮಾಜ ಮತ್ತು ರಾಜಕೀಯ. ಮೂರನೇ ಕ್ಯಾಟಗರಿ ಭಾರತೀಯ ಆರ್ಥಿಕತೆ, ಯೋಜನೆಗಳು, ಗ್ರಾಮೀಣಾಭಿವೃದ್ಧಿ, ದತ್ತಾಂಶ ಸಂಗ್ರಹಣೆ ಮತ್ತು ವಿಶ್ಲೇಷಣೆ. ಈ 3 ವಿಭಾಗಗಳು ಜನರಲ್ ಸ್ಟಡೀಸ್ 1ನಲ್ಲಿ ಬರುತ್ತೆ. 250 ಮಾರ್ಕ್ಸಿಗೆ 3 hours ಎಕ್ಸಾಮಿನೇಷನ್ ಡ್ಯೂರೇಷನ್ ಇರುತ್ತೆ. ಇದರಲ್ಲಿ ಬಂದು ಮೇಯ್ನ್ ನಾವು ಮಾತಾಡ್ತಾ ಇರೋದು ಯಾವುದು ಅಂತ ಹೇಳಿದ್ರೆ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆ, ಭಾರತ ಮತ್ತು ಕರ್ನಾಟಕ ಒಳಗೊಂಡಂತೆ. ಇದು ಮೇಯ್ನ್ ಇವತ್ತು ಮಾತಾಡ್ತಾ ಇರ್ತಕ್ಕಂಥ ವಿಷಯ. ಅದರಲ್ಲಿ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಯ ಒಳಗಡೆ ನಾವು 8 ಸಬ್ ಕ್ಯಾಟಗರಿಗಳನ್ನು ನೋಡ್ತಾ ಹೋಗ್ತೀವಿ. ಯಾವುದ್ಯಾವುದದು ಅಂತ ಹೇಳಿದ್ರೆ, ಒಂದು ಭಾರತದ ಸಾಂಸ್ಕೃತಿಕ ಪರಂಪರೆ, ಆಯ್ಕೆ ಪ್ರದೇಶಗಳು ಮತ್ತು ವಿಷಯಗಳು. ಸೊ ಇಲ್ಲಿ ನಾವು ಯಾವುದು ಅಂತ ಹೇಳಿದ್ರೆ ಭಾರತದ ಕಲಾ ಪರಂಪರೆ ಅಥವಾ ಸಾಂಸ್ಕೃತಿಕ ಪರಂಪರೆಯನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇದಕ್ಕೆ ನಾವು ಯೋಚನೆ ಮಾಡೋದು ಯಾವುದು ಅಂತ ಹೇಳಿದ್ರೆ, ನಾವು ಕನ್ನಡದಲ್ಲಿರ್ತಕ್ಕಂಥ ಸೋರ್ಸ್, ಅದ್ರ ಜೊತೆಗೆ ಇಂಗ್ಲೀಷಲ್ಲಿರ್ತಕ್ಕಂಥ ಸೋರ್ಸ್ಗಳನ್ನು ಕೂಡ ನಾವು ಇದನ್ನು ನಾವೇನು ನೋಡಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಕನ್ನಡದಲ್ಲಿರ್ತಕ್ಕಂಥ ಸೋರ್ಸಲ್ಲಿ ಭಾರತದ ಕಲೆಗೆ, ಅದರಲ್ಲೂ ಕೂಡ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಇದು ಮೇಯ್ನ್ಲಿ ಪ್ಯೂರ್ ಬೇಸ್ಡ್ ಆನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆಫ್ ಇಂಡಿಯಾ. ಸೊ ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ವಿಷಯಗಳು ತುಂಬ ಬ್ರಾಡಾಗಿ ಬೇಕು ಅಂತ ಹೇಳಿದ್ರೆ ನಮಗೆ ಕನ್ನಡದಲ್ಲಿ ಆ ಮಟ್ಟಕ್ಕೆ ಸಿಗೋದಿಲ್ಲ. ಸೊ ಇಂಗ್ಲೀಷಲ್ಲೇ ನಾವು ನೋಡಬೇಕಾಗ್ತದೆ. ಸೊ ಇದೊಂದು. ಅದಾದಮೇಲೆ ಭಾರತದ ಆಧುನಿಕ ಇತಿಹಾಸ, 19ನೇ ಶತಮಾನ ಅಂತ ಹೇಳಿದ್ರೆ 1857 ನಂತರದ ಭಾರತವನ್ನು ಕೊಟ್ಟಿದ್ದಾರೆ. ನಾವು ನೋಡಬೇಕಾಗಿರೋದು ಎಲ್ಲಿಂದ ಅಂತ ಹೇಳಿದ್ರೆ 1757 ಪ್ಲಾಸಿ ಕದನ ಏನಾಯ್ತಲ್ಲ ಬ್ರಿಟಿಷರು ಮತ್ತು ಬಂಗಾಳದ ನಡುವೆ, ಅಲ್ಲಿಂದ ನೋಡಿಕೊಂಡು ಟಿಲ್ 1947ವರೆಗೂ ನೋಡಿಕೊಂಡ್ರೆ ಉತ್ತಮ. ಯಾವುದು ಭಾರತದ ಆಧುನಿಕ ಇತಿಹಾಸಕ್ಕೆ. ಅದಾದಮೇಲೆ ಇದು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಸಾಂಸ್ಕೃತಿಕ ಪರಂಪರೆ, ಇನ್ನೊಂದು ರಾಜಕೀಯ ಇತಿಹಾಸ, ಎರಡೂ ಕೂಡ ಅಲ್ಲಿ ಕವರ್ ಆಯಿತು. ಅದಾದಮೇಲೆ ಥರ್ಡ್ ಸಬ್ ಟಾಪಿಕ್ ಯಾವುದಿದೆ ಅಂತ ಹೇಳಿದ್ರೆ ಕದಂಬರು ಮತ್ತು ಹೊಯ್ಸಳರು, 4 ವಿಜಯನಗರ ಸಾಮ್ರಾಜ್ಯ, 5 ಆಧುನಿಕ ಮೈಸೂರು, 6 ಕರ್ನಾಟಕ ಸ್ವಾತಂತ್ರ್ಯ ಚಳವಳಿ ಮತ್ತು ಏಕೀಕರಣ, 7ನೇ ಟಾಪಿಕ್ ಸ್ವಾತಂತ್ರ್ಯೋತ್ತರ ಕರ್ನಾಟಕ. ಇದಿಷ್ಟು ಕೂಡ ಕರ್ನಾಟಕದ ಇತಿಹಾಸವನ್ನು ಒಳಗೊಳ್ಳುತ್ತದೆ. ಸೊ ಕರ್ನಾಟಕದ ಇತಿಹಾಸವನ್ನು ಒಳಗೊಳ್ಳುತ್ತದೆ ಅಂತ ಹೇಳಿದಾಗ ಬರೀ ಈ ಟಾಪಿಕ್ಗಳನ್ನು ಮಾತ್ರ ನೋಡಿಕೊಂಡ್ರೆ ಆಗ್ಬಿಡತ್ತಾ? ಇಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಕದಂಬರ ಹಿಂದೆ ಅಂತ ಹೇಳಿದ್ರೆ ಕರ್ನಾಟಕದ ಉಗಮ ಎಲ್ಲಿಂದ ಆಯಿತು ಅಥವಾ ಕನ್ನಡ ಅಂತಕ್ಕಂಥ ಹೆಸರು ಎಲ್ಲಿಂದ ಬಂತು, ಅದಾದಮೇಲೆ
ಭಾಷಾವಾರು ಪ್ರಾಂತ್ಯಗಳಾಗಿ ಕರ್ನಾಟಕ ಯಾವ ರೀತಿ ಉಗಮಗೊಳ್ಳಿತು, ಉಗಮಗೊಂಡ ನಂತರ ಇವತ್ತಿನವರೆಗೆ ಕರ್ನಾಟಕ ಯಾವ ರೀತಿಯಲ್ಲಿ ಬೆಳವಣಿಗೆ ಅಥವಾ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ, ಇದೆಲ್ಲ ಟಾಪಿಕ್ಗಳನ್ನು ಇದರೊಳಗಡೆ ನೋಡ್ಕೊಳ್ತಾ ಹೋಗ್ತೀವಿ. ಆಮೇಲೆ ಕದಂಬರಾಗಲಿ ಹೊಯ್ಸಳರಾಗಲಿ ಅವರ ನಡುವೆ ಇರ್ತಕ್ಕಂಥವ್ರು ಬಾದಾಮಿ ಚಾಲುಕ್ಯರಾಗಲಿ, ಕಲ್ಯಾಣಿ ಚಾಲುಕ್ಯರಾಗಲಿ, ರಾಷ್ಟ್ರಕೂಟರಾಗಲಿ ಅವರನ್ನು ಕೂಡ ನಾವು ನೋಡಬೇಕಾಗ್ತದೆ. ಆಮೇಲೆ ಹೊಯ್ಸಳರಿಂದ ವಿಜಯನಗರ, ಸೊ ಅವ್ರ ಮಧ್ಯದಲ್ಲಿ ಬರ್ತಕ್ಕಂಥ ನಾಯಕ ಸಾಮ್ರಾಜ್ಯಗಳಾಗಲಿ ಅಥವಾ ಇನ್ನು ಸಣ್ಣ ಸಣ್ಣ ಪಾಳೆಗಾರರುಗಳಾಗಲಿ ಅವರನ್ನು ಕೂಡ ನೋಡಬೇಕಾಗ್ತದೆ. ವಿಜಯನ ಸಾಮ್ರಾಜ್ಯದ ನಂತರದಿಂದ ಆಧುನಿಕ ಮೈಸೂರು ಇವರ ನಡುವೆ ಇರತಕ್ಕಂಥ ಬಹಮನಿ ಸುಲ್ತಾನೇಟ್ಗಳನ್ನು ಕೂಡ ನಾವು ನೋಡಬೇಕಾಗ್ತದೆ. ಅದಾದಮೇಲೆ ಆಧುನಿಕ ಮೈಸೂರು ಮತ್ತು ಸ್ವಾತಂತ್ರ್ಯೋತ್ತರ ಚಳುವಳಿ, ಈ ಇನ್ ಬಿಟ್ವೀನಲ್ಲಿರ್ತಕ್ಕಂಥ ಸಂದರ್ಭ ಕರ್ನಾಟಕ ಯಾವ ರೀತಿ ನಿರ್ಮಾಣ ಆಯಿತು, ಸೊ ಕರ್ನಾಟಕ ನಿರ್ಮಾಣ ಆಗೋದಕ್ಕೆ ಯಾವ್ಯಾವ ಚಳುವಳಿಗಳನ್ನು ನಡೆಸಬೇಕಾಯಿತು, ಅಲ್ಲಿ ಯಾವ ಯಾವ ಮಹಾನ್ ವ್ಯಕ್ತಿಗಳು ತಮ್ಮ ಕೊಡುಗೆಗಳನ್ನು ನೀಡಿದ್ದಾರೆ, ಸೊ ಈ ಕರ್ನಾಟಕ ಅಂತಕ್ಕಂಥ ಹೆಸರು ಹೆಂಗೆ ಬಂತು, ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಅದಾದಮೇಲೆ ಕರ್ನಾಟಕ ಉಗಮಕ್ಕೆ ಕಾರಣವಾಗಿರ್ತಕ್ಕಂಥವ್ರು ಮತ್ತು ಉಗಮಕ್ಕೆ ಕಾರಣ ಆಗಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು, ಅಡೆತಡೆಗಳು, ಅವೆಲ್ಲವನ್ನು ಒಟ್ಟು ಮಾಡಿಕೊಂಡು ಭಾಷಾವಾರು ಪ್ರಾಂತ್ಯವಾಗಿ ಕರ್ನಾಟಕ ಹೇಗೆ ಉಗಮ ಆಯಿತು, ಸೊ ಭಾಷಾವಾರು ಪ್ರಾಂತ್ಯ ಆಗಿ ಉಗಮ ಆದ ನಂತರ ಸ್ವಾತಂತ್ರ್ಯೋತ್ತರ ಕರ್ನಾಟಕ ಇವತ್ತಿನ ಸಂದರ್ಭದ ಕರ್ನಾಟಕ ಹೇಗಿದೆ ಅನ್ನೋದೆಲ್ಲವನ್ನು ಕೂಡ ನಾವು ಈ ಒಂದು ಟಾಪಿಕ್ ಅಡಿಯಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಸೊ ಇದಾದ ಮೇಲೆ ಈ ಇಷ್ಟು ಟಾಪಿಕ್ಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾವ ಪುಸ್ತಕಗಳನ್ನು ಓದಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳು ಯಾವುದು ಅಂತ ಹೇಳಿದ್ರೆ, ಒಂದು ಬ್ರೀಫಾಗಿ ಸಾಹಿತ್ಯ ಅಥವಾ ಇಡೀ ಭಾರತದ ಇತಿಹಾಸವನ್ನು ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಒಂದು ಭಾರತದ ಇತಿಹಾಸ ದ್ವಿತೀಯ PUC ಟೆಕ್ಸ್ಟ್ ಆಗಿದೆ. ಸೊ ಆ ಪುಸ್ತಕವನ್ನು ನೋಡ್ಬೋದು. ಕರ್ನಾಟಕವನ್ನು ಸಂಕ್ಷಿಪ್ತವಾಗಿ ನಾವು ಓದ್ಕೊಳ್ತೀವಿ ಅಂತ ಹೇಳಿದ್ರೆ ಸೂರ್ಯನಾಥ್ ಕಾಮತ್ ಅವ್ರದ್ದು ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ ಅಂತ ಹೇಳಿ ಒಂದು ಪುಸ್ತಕ ಇದೆ, ಅದನ್ನು ಕೂಡ ನೋಡ್ಕೊಳ್ಬೋದು. ಅದು ಬಿಟ್ಟರೆ ಇನ್ನು ಸಮಗ್ರವಾಗಿ ಭಾರತವನ್ನು ನೋಡಿ ಕರ್ನಾಟಕವನ್ನು ಸಮಗ್ರವಾಗಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಸಮಗ್ರ ಭಾರತದ ಇತಿಹಾಸ ಸದಾಶಿವ ಅಂತ ಹೇಳಿ ಇನ್ನೊಂದು ಪುಸ್ತಕ ಇದೆ. ಇದು 3 ಪುಸ್ತಕಗಳನ್ನು ಓದ್ಕೊಳ್ಳೋದ್ರ ಜೊತೆಗೆ ಇನ್ನು ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ NCERT ಟೆಕ್ಸ್ಟ್ಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಯಾವುದಕ್ಕೆ ಅಂತ ಹೇಳಿದ್ರೆ ಭಾರತದ ಪರ್ಸ್ಪೆಕ್ಟಿವಲ್ಲಿರ್ತಕ್ಕಂಥದ್ದನ್ನು ನೋಡೋದಕ್ಕೆ NCERTಗಳು ಸೂಕ್ತ ಆಗ್ತದೆ. ಸೊ ಆಮೇಲೆ ಮೇನ್ಸನ್ನು ನಾವು ಅಪ್ರೋಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದರಲ್ಲಿ ಎಸ್ಪೆಷಲಿ ಕೆಲವೊಂದು ಅಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ಬಿಟ್ಟು ನಾವು UPSCಗೆ ಏನೇನು ಓದ್ತೀವೋ ಅದೆಲ್ಲವೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಕರ್ನಾಟಕ ಪರ್ಸ್ಪೆಕ್ಟಿವ್ ಅನ್ನೋದನ್ನು ಬಿಟ್ಟು ಪೂರ್ತಿಯಾಗಿ ಯಾವುದು ಇತಿಹಾಸ ಅಲ್ಲಿ ಏನಾಗುತ್ತೆ, ಆಧುನಿಕ ಇತಿಹಾಸ ಮತ್ತು ಮಧ್ಯಕಾಲೀನ ಇತಿಹಾಸ ಮತ್ತು ಪ್ರಾಚೀನ ಭಾರತದ ಇತಿಹಾಸ, ಸೊ 3 ಕೂಡ ಅಲ್ಲಿ ಬರುತ್ತೆ. ಅದೇ ಥರ ಇಲ್ಲೂ ಕೂಡ 3 ಭಾಗಗಳು ಬರ್ತವೆ. ಆಮೇಲೆ ಅಂದರೆ ನೇರವಾಗಿ ಓದೋದಾದರೆ ಸೊ ಇದಿಷ್ಟು ಅಂದರೆ UPSCಗೆ ನಾವು ಯಾವ ಮಾದರಿಯಲ್ಲಿ ಓದ್ತೀವೋ ಅದೇ ಮಾದರಿ ಕೂಡ KPSCಗೂ ಸೂಕ್ತ ಆಗ್ತದೆ. ಎಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗ್ಬೋದು. ಇದರ ಜೊತೆಗೆ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಇದು ಒಂದು ವಿಡಿಯೋ. ಇನ್ನೊಂದು ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ ಈ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ 2011 ನಂತರ KASಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ ಏನಾಯಿತು, ಚೇಂಜ್ ಆಯಿತು. ಸೊ ಚೇಂಜ್ ಆದ ನಂತರ 3 ಬಾರಿ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡಿದೆ. ಆ 3 ಪರೀಕ್ಷೆಗಳಲ್ಲಿ ಮೇನ್ಸಲ್ಲಿ ಬಂದಿರತಕ್ಕಂಥ ಎಸ್ಪೆಷಲಿ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ಏನೇನಿದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡ್ತೀವಿ. ಸೊ ಆ ನೋಡೋದ್ರ ಮೂಲಕವಾಗಿ ನಾವು ಎಲ್ಲಿ ಫೋಕಸನ್ನು ಹೆಚ್ಚು ಮಾಡಬೇಕು, ಎಲ್ಲಿ ಫೋಕಸನ್ನು ಕಡಿಮೆ ಮಾಡಬೇಕು ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗ್ತದೆ. ಸೊ ಹೀಗೆ ಪ್ರತಿಯೊಂದು ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ವಿಡಿಯೋದ ಮೂಲಕವಾಗಿ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅದ್ರ ಜೊತೆಗೆ ಕ್ವಶನ್ ಪೇಪರ್ ಅನಾಲಿಸಿಸನ್ನು ಕೂಡ ಮಾಡ್ತಾ ಹೋಗ್ತಿರ್ತೀವಿ. ಇದು ಮುಗಿದ ನಂತರ ನಾವು ಡೈರೆಕ್ಟಾಗಿ ಸಿಲೆಬಸ್ ಮುಖಾಂತರವಾಗಿ ಓದ್ಕೊಳ್ತಾ ಹೋಗೋಣ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗಿರ್ತಕ್ಕಂಥ ವಿಡಿಯೋಗಳನ್ನು ಕೂಡ ನಾನು ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಇಲ್ಲಿಗೆ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.